ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನೆಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಕೀಟಗಳು ಅಗ್ನಿಗೆ ಆಕರ್ಷಿತವಾಗಿ ಬಂದು ಬೆಂಕಿಯಲ್ಲಿ ಬಿದ್ದು ಸಾಯುವ ಹಾಗೆ ಕುರು ಪಾಂಡವ ಯೋಧರೆಲ್ಲರೂ ತಾವಾಗಿ ಬಂದು ನಿನ್ನ ಮೃತ್ಯು ಕೋರೆಗಳಲ್ಲಿ ಬಿದ್ದು ಸಾಯುತ್ತಿದ್ದಾರೆ. ಪರಮಾತ್ಮ ಪ್ರಜ್ವಲಿಸುತ್ತಿರುವ ಸಾವಿರಾರು ಬಾಯಿಗಳನ್ನು ಮಾತು ಮಾತಿಗೂ ತೆಗೆಯುತ್ತಾ ಮುಚ್ಚುತ್ತಾ ಬೆಂಕಿಯನ್ನು ಉಗುಳುತ್ತಿರುವೆ. ನಿನ್ನ ಬಾಯಿಂದ ಬರುವ ಅಗ್ನಿ ಜ್ವಾಲೆಗಳು ಲೋಕಗಳನ್ನು ತಪಿಸುತ್ತಿವೆ. ದಯಾಮತಿ, ನಿನಗೆ ಬಹು ಸಹಸ್ರಧಿಕ ವಂದನೆಗಳು. ಆದಿಪುರುಷ ಶಾಂತಪುರುಷನಾದ ನೀನು ಮಹೋಗ್ರ ರೂಪವನ್ನು ತಾಳಿರುವೆ. ನೀನು ಯಾರೆಂದು ವಿವರವಾಗಿ ತಿಳಿಸು ದೇವ. ಅಧರ್ಮ ಭೂಯಿಷ್ಠವಾದ ಲೋಕವನ್ನು ಅಧರ್ಮ ಪರರಾದ ಜನರನ್ನು ನಾಶ ಮಾಡಲು ಬಂದ ಕಲಾದೇವತೆ ನಾನು. ಇದು ಸತ್ಯ. ನೀನು ಯುದ್ಧ ಮಾಡಿದರೂ ಮಾಡದಿದ್ದರೂ ಇವರೆಲ್ಲರೂ ಮರಣಿಸಿ ತೀರುತ್ತಾರೆ. ಇದು ಸತ್ಯ. ಆದ್ದರಿಂದ ಅರ್ಜುನ, ಭೀಷ್ಮ, ದ್ರೋಣ, ಕರ್ಣಾದಿ ಮಹಾಯೋಧರು ಈಗಾಗಲೇ ನನ್ನ ಮಹಾಶಕ್ತಿಯಿಂದ ನಿಹತರಾಗಿದ್ದಾರೆ. ಈಗ ನೀನು ನಿಮಿತ್ತ ಮಾತ್ರನಾಗಿ ಯುದ್ಧ ಮಾಡಿ ವಿಜಯವನ್ನು ಪಡೆಯುವುದಷ್ಟೇ ಉಳಿದಿದೆ. ಈಗಾಗಲೇ ನನ್ನ ಮಾಯಾಶಕ್ತಿಯಿಂದ ಸಂಹರಿಸಲ್ಪಟ್ಟ ಭೀಷ್ಮ, ದ್ರೋಣ, ಕರ್ಣ, ಶಲ್ಯ, ಸೈಂಧಾವಧಿ ಯೋಧರನ್ನು ಧೈರ್ಯದಿಂದ ಎದುರಿಸಿ ಸಂಹರಿಸು. ನಾನಿರುವಲ್ಲಿ ಜಯವಿರುತ್ತದೆ. ಶ್ರೀಕೃಷ್ಣ ಭಗವಾನನು ಹೇಳಿರುವ ಧೈರ್ಯ ವಚನಗಳನ್ನು ಕೇಳಿಯೂ ನಡುಗುತ್ತಿರುವ ದೇಹದಿಂದ ಕೈಗಳನ್ನು ಜೋಡಿಸಿ ನಮಸ್ಕರಿಸಿ ತಳಮಳ ಪಡುತ್ತಾ ಗದ್ಗದ ಸ್ವರದಿಂದ ಕೃಷ್ಣನನ್ನು ಹೀಗೆ ಸ್ತುತಿಸಿದನು ಅರ್ಜುನನು. ಅಂತರ್ಯಾಮಿ, ಆದಿ ಮಧ್ಯಾಂತರರಹಿತ, ಅಖಿಲಾಂಡ ಬ್ರಹ್ಮಾಂಡ ನಾಯಕ, ಆದಿಪುರುಷ, ನಿನ್ನ ಗುಣಗಾನ ಪ್ರಭಾವವನ್ನು ಹೊಗಳುತ್ತಾ ಸರ್ವ ಜಗತ್ತು ಹರ್ಷದಿಂದ ಪುಳಕಿಸುತ್ತಿದೆ. ಭಯಗ್ರಸ್ತರಾದ ದಾನವರೆಲ್ಲ ಭಯದಿಂದ ಓಡುತ್ತಿದ್ದಾರೆ. ಸಿದ್ಧಗಣಗಳು ನಿನಗೆ ವಂದಿಸುತ್ತಿವೆ. ಜಗತ್ಬಂಧು, ನೀನು ಸರ್ವಶ್ರೇಷ್ಠನು. ಸೃಷ್ಟಿಕರ್ತನಾದ ಬ್ರಹ್ಮದೇವನಿಗೆ ಜನ್ಮ ನೀಡಿದಂತ ಮಹಾಪುರುಷನು ನೀನು. ಇದರಿಂದಲೇ ದೇವತೆಗಳು ನಿನಗೆ ನಮಸ್ಕರಿಸುತ್ತಿದ್ದಾರೆ, ಶರಣಾಗತಿ ಪಡೆಯುತ್ತಿದ್ದಾರೆ. ಏ ಅನಂತ ರೂಪ, ನೀನೇ ಆದಿದೇವನು, ನೀನೇ ಸನಾತನ ಪುರುಷನು. ಈ ಜಗತ್ತಿಗೆ ಪರಮಾಶ್ರಯನು ನೀನೆ. ಸರ್ವಜ್ಞನು, ಸರ್ವವೈದ್ಯನು, ಪರಂಧಾಮನು ನೀನೆ. ನಿನ್ನಿಂದಲೇ ಈ ಜಗತ್ತು ಪರಿಪೂರ್ಣವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.